ನನ್ಕೋಸ್ಕರ ಗೇಟ್ ಎಗರ್ಕೊಂಡ್ ಬರ್ತಿದ್ರಿ ಇನ್ನೇನು. ಥ್ಯಾಂಕ್ ಯು. ಮಜ್ಜಿಗೆ ತಂದಿದ್ದೀನಿ, ಅವೆಲ್ಲ ಚಿಕ್ಕ ಪುಟಾಣಿ ಮಕ್ಳು ನೋಡಿದ್ರಲ್ಲ, ಸೊ ಅವ್ರಿಗೆ ಮಜ್ಜಿಗೆ ಹಾಕೋಣ ಅಂತ. ನನ್ ಮೇನಾಗಿ ದೇವ್ರನ್ನ ಕೇಳ್ಕೊಳ್ಳೋದು, ನನ್ನ ಕುಟುಂಬದ ಸಮೇತ ಇಡೀ ಕರ್ನಾಟಕದ ಎಲ್ಲಾ ಕುಟುಂಬದ ಜನತೆಗೆ ಒಂದೇ ಮಾತಲ್ಲಿ ಕೇಳೋದು ಅಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು. ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಇದೆಲ್ಲ ಸಿಂಪತಿಗೋಸ್ಕರ ಮಾಡ್ತಿದ್ದಾನೆ ಇವೆಲ್ಲ ಹಾಕಕ್ ಹೋಗ್ಬಿಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು ಡಿ ಎಂ ಬಂದ್ ಬೈತೀನಿ. Today is my day. Hello, good morning fam. Actually ನೆನ್ನೆ ನೈಟ್ ಅಂತೂ ಒಂದು ಗೌತಮಿಂದ ಸಡನ್ ಸರ್ಪ್ರೈಸ್ ಸಿಕ್ತು. ಆಕ್ಚುಲಿ ಇವಾಗ ಒಂದು ವಿಡಿಯೋ ಮಾಡೋಣ ಅಂತಾನೆ ವಿಡಿಯೋ ಮಾಡಕ್ ಬಂದೆ. ಸೊ ಅಷ್ಟೊತ್ತರಲ್ಲಿ ಗೌತು ಒಂದು ಸರ್ಪ್ರೈಸ್ ಕೊಡ್ತಿದ್ದಾನೆ. ಲಿಟ್ರಲಿ ಇಟ್ಸ್ ಟೂ ಮೆಮೊರೇಬಲ್ ಡೇ ಆಕ್ಚುಲಿ ನನ್ಗೆ ಇವತ್ತು. ನನ್ಕೋಸ್ಕರ ಗೇಟ್ ಎಗರ್ಕೊಂಡ್ ಬರ್ತಿದ್ರಿ ಇವ್ರು. ಇನ್ನೇನ್ ನನ್ ಇಫ್ ಸಪೋಸ್ ಏನಾದ್ರು ಗೇಟ್ ಹಾಕ್ಬಿಟ್ಟಿದ್ರೆ ಗೇಟ್ ಹಾಕಿರಕೊಂಡೆ ಬಂದ್ಬಿಟ್ಟಿರೋರು. Happy birthday to me. ಸೊ ಇವಾಗ ನಾನು ಎದ್ದೇಳೋಷ್ಟರಲ್ಲಿ 8:47 ಆಗಿದೆ. ಇವಾಗ ಇನ್ನೂ ದೊಡ್ಡ ಸರ್ಪ್ರೈಸ್ ಇದೆ. ಏನಪ್ಪ ಅಂದರೆ ನೋಡಿ DMs ನೋಡಿ. ಮಾರೇವಾ ಆದಷ್ಟು ಎಲ್ಲರೂ ರಿಪ್ಲೈ ಮಾಡ್ತೀನಿ. ಕೆಲವು ಜನ ಯಾರ್ಯಾರು ರಿಪ್ಲೈ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ನಾನು ಕ್ಷಮಿಸಿ. ಬಟ್ ನಿಮ್ಮ ವಿಶ್ವಾಸು ನಾನು ಖಂಡಿತ ನೋಡ್ತೀನಿ ಅಂತ ಮನವರಿಕೆ ಮಾಡ್ಕೊತಾ ಇದ್ದೀನಿ. ಮೈ ಡೇ. ಸೊ ಲೆಟ್ಸ್ ಗೋ. ಇವಾಗ ಫಸ್ಟು ಅಕಿರಾಗಿ ಸ್ನಾನ ಮಾಡಿಸ್ಬೇಕು. ಇವತ್ತು ಸಂಡೇ ಬೇರೆ, ಡೈಲಿ ರೊಟೀನ್ ಕಮಿಟ್ಮೆಂಟ್ ಇರುತ್ತೆ. ಸೊ ಅಕಿರಾಗಿ ಇವತ್ತು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋಣ ನೋಡೋಣ. ನಿಧಾನಕ್ಕೆ ಜಾರ್ಕೊಳ್ಳೋದು ನೋಡಿ. ನಮ್ಮ ಅಕಿರಾ ಸ್ನಾನಕ್ಕಿಂತ ಮುಂಚೆ ಎಷ್ಟು ಪಫಿ ಬಲ್ಕಾಗಿ ಕಾಣಿಸ್ತಾರೆ. ಇವಾಗ ನೋಡಿ ಅವಳ ಅವತಾರ ಹೆಂಗಿರುತ್ತೆ ಅಂತ. ಇವಾಗ ನೋಡಿ ಅಲ್ಲೇ ಅಕಿರಾ. ಇದು ಅಕಿರಾ ಅಲ್ಲ, ಇದು ನಾಟಕ ಅನ್ನಿ ನೋಡಿ. ಕೋಪ ಬಲವಂತಾಗಿ ಸ್ನಾನ ಮಾಡಿಸ್ಬಿಟ್ರು ಅಂತ ಕೋಪ. ಅದಕ್ಕೆ ಒಂಥರ ಇವಕ್ಕೆ ಫ್ರೆಶ್ ಮೂಮೆಂಟ್ ಬಂದಿದ ತಕ್ಷಣ ತುಂಬಾ ಎಕ್ಸೈಟ್ ಆಗಿಬಿಡ್ತಾವ. ಥ್ಯಾಂಕ್ ಯು. ಸೊ ಅಕಿರಾ ಸ್ನಾನನೂ ಮುಗೀತು, ನನ್ನ ಸ್ನಾನನೂ ಮುಗೀತು. ಹಳ್ಳೆಣ್ಣೆ ಸ್ನಾನ ಮಾಡಿದವರು ಯಾವಾಗ ಸಣ್ಣ ವಯಸ್ಸಲ್ಲಿ ಮಾಡಿದ್ದು, ಇವಾಗೆ ಮತ್ತೆ ಮಾಡಿದ್ದು. ಅಮ್ಮ ಸ್ಟ್ರಿಕ್ಟ್ಲಿ ಹಳ್ಳೆಣ್ಣೆ ಸ್ನಾನನೇ ಮಾಡು ಅಂತ ಮಾಡಿಸಿದ್ರು. ಅದೇನೋ ಒಂಥರ ಫ್ರೀ ಮೈ, ಒಂಥರ ಹಳ್ಳೆಣ್ಣೆ ಸ್ನಾನ ಮಾಡಿದ್ರೆ. ಇವಾಗ ಅವೆರಡೂ ಮುಗೀತು. ಇವಾಗ ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಅಮ್ಮ ಆಲ್ರೆಡಿ ಬೈತಾ ಇದ್ದಾರೆ. ಇಷ್ಟೆಲ್ಲ ಮುಗಿಸೋಷ್ಟ್ರಲ್ಲಿ ಟೈಮ್ ಎಷ್ಟಾಯ್ತು ಗೊತ್ತಾ? 11:30. ಈಗ ಕಾಣಿಸ್ತಾ ಇಲ್ಲ, ಬಟ್ 11:40 ಆಗೈತೆ. ಆಲ್ರೆಡಿ ಮಕ್ಕೋಗಿತ್ತು ಈ ಟೈಮ್ಗೆಲ್ಲಾದ್ರೂ ಯಾವ ದೇವಸ್ಥಾನ ಇರುತ್ತೆ ಅಂತ. ಬಟ್ ಸ್ಟಿಲ್ ನೋಡೋಣ, ಹೋಗೋಣ. ಇವರು ಯಾವ ಟೈಮಲ್ಲಿ ಬೇಗ ಟೈಮ್ ಹೋಗೋ ಅಂದ್ರೆ ಟೈಮ್ ಮುಂದಕ್ಕೆ ಹೋಗಲ್ಲ ಅನ್ನತ್ತೆ. ಇವಾಗ ಆಲ್ರೆಡಿ 12 ಗಂಟೆ ಅಂದ್ರೆ ಅರ್ಧ ದಿವಸ ಆಗಿ ಹೋಗ್ಬಿಟ್ಟಿದೆ. ಸೊ ಎಲ್ಲ ದೇವಸ್ಥಾನ ಹುಡುಕ್ದೆ, ಎಲ್ಲ ಆಲ್ಮೋಸ್ಟ್ ಬಂದು. ನಮ್ಮ ಅಮ್ಮಂಗೆ ಹೇಳಿದ್ರೆ ಪಕ್ಕ ಬೈತಾರೆ. ಇಷ್ಟೊತ್ತಿಗೆ ಹೋದ್ರೆ ಇನ್ಯಾವ್ದಿರುತ್ತೆ. ಆಕ್ಚುಲಿ ನಾನೇ ಅನ್ಕೊಂಡಿದ್ದೆ ಒಂದು 12 ಗಂಟೆ ಹಂಗೆ ಮಹಾಮಂಗಳಾರತಿ ನಡೆಯುತ್ತೆ. ಒಂದು 12:30 1 ಗಂಟೆ ಕ್ಲೋಸ್ ಮಾಡ್ತಾರೆ ಅನ್ಕೊಂಡೆ. ಬಟ್ ಸ್ಟಿಲ್ ಇಲ್ಲ. ಓಕೆ ಫೈನ್. ಬಟ್ ಆದ್ರೂ ನಾನು ನಮ್ಮ ಬಾಸ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಒಂದ್ಸತಿ ಎಲ್ಲ ದರ್ಶನ ಮಾಡ್ಕೊಬಿಡಿ. ದರ್ಶನ ಮಾಡ್ಕೋ ಟೈಮಲ್ಲಿ ನೋಡಿ ಪುಟಾಣಿ ನನ್ನ ಮೇನಾಗಿ ದೇವ್ರನ್ನ ಕೇಳ್ಕೊಳ್ಳೋದು, ನನ್ನ ಕುಟುಂಬದ ಸಮೇತ ಇಡೀ ಕರ್ನಾಟಕದ ಎಲ್ಲಾ ಕುಟುಂಬದ ಜನತೆಗೆ ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡ್ಲಿ, ಸುಖ ಸಂತೋಷದಿಂದ ಇಲ್ಲಿ ಅಂತ ಕೇಳ್ಕೊಂತೀನಿ. ಒಂದೇ ಮಾತಲ್ಲಿ ಕೇಳೋದು ಅಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು. ಏನೋ ಒಂಥರ ನೆಮ್ಮದಿ ಗುರು. ಸ್ನಾನ ಎಲ್ಲ ಟೈಮ್ ಆಗಿಲ್ಲ. ಇಲ್ಲಿ ನೋಡಿ ಚಿಕ್ಕ ಪುಟಾಣಿ ಆಲ ಬುಜಮ್ಮ ಪಾಪ ಹೊಟ್ಟೆ ಹಸ್ಕೊಂಡೈತೆ ಅನ್ಸುತ್ತೆ. ಗೈಸ್ ಆಕ್ಚುಲಿ ಒಂದ್ ಅನ್ಸಿದೇನ್ ಗೊತ್ತಾ, ನಂಗೆ ಈ ದೇವಸ್ಥಾನ ನೋಡಾದ್ಮೇಲೆ ನಮ್ಮ ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನ ನಿಜವಾದ ದೇವಸ್ಥಾನ ಅಂದ್ರೆ ಹಿಂಗಿರ್ಬೇಕು. ನಿಜ ಹೇಳ್ತೀನಿ, ನಿಜವಾದ ದೇವಸ್ಥಾನ ಅಂದ್ರೆ ಹಿಂಗಿರ್ಬೇಕು. ಏನಕ್ಕೆ ಈ ಮಾತು ಹೇಳ್ತಾ ಏನಂದ್ರೆ, ಯಾವ VIP ದರ್ಶನ ಇಲ್ಲ, ಯಾವ ಸ್ಪೆಷಲ್ ದರ್ಶನ ಇಲ್ಲ, ಏನು ಇಲ್ಲ. ಓದ್ಬಾ ದರ್ಶನ ಮಾಡ್ಕೊಂಡು ಪೀಸಾಗಿ ಕುತ್ಕೊಂಡು ನೆಮ್ಮದಿಯಾಗಿ ದರ್ಶನ ಮುಗಿಸ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ಒಂಥರ ಪಾಸಿಟಿವ್ ವೈಬ್. ಇದಕ್ಕಿನ್ನ ಶಾಂತಿ ಇನ್ನೇನ್ ಬೇಕು? ಎಲ್ಲ ದೇವಸ್ಥಾನಗಳು ಹಿಂಗಿದ್ರೆ ಸಾಕು, ಮಸ್ತ್ ಇರುತ್ತೆ. ಅಮ್ಮ ಸ್ವಲ್ಪ ಸಕ್ಕರೆ ಕೊಟ್ಟು ಕಳ್ಸಿದ್ದಾರೆ. ಸೊ
ಸಕ್ಕರೆನ ಇವಾಗ ಹೋಗ್ಬಿಟ್ಟು ಮರಕ್ಕೆ ಕಳ್ಳಿಕ್ ಹಾಕ್ಬಿಡೋಣ. ಮರದ ಹತ್ರ ಎಲ್ಲ ಇರುವೆಗಳು ಬರುತ್ತಲ್ವಾ, ಈ ಇರುವೆಗೆ ಮಾಡೋ ಸೇವೆ ತುಂಬಾ ಒಳ್ಳೇದಂತೆ ನಮ್ಮ ಅಮ್ಮ ಹೇಳ್ತಿದ್ರು. ಸೊ ಇವಾಗ ನಾನು ಡಿಕ್ಕಿಯಲ್ಲಿ ಮಜ್ಜಿಗೆ ತಂದಿದ್ದೀನಿ. ಅವೆಲ್ಲ ಚಿಕ್ಕ ಪುಟಾಣಿ ಮಕ್ಳು ನೋಡಿದ್ರಲ್ಲ, ಸೊ ಅವ್ರಿಗೆ ಮಜ್ಜಿಗೆ ಹಾಕೋಣ ಅಂತ. ಅಲ್ವಾ ಓಲೆ 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 ಆಕ್ಚುಲಿ ಹಾಲೆಲ್ಲ ಹಾಕ್ಬೇಕು ಹೋಗ್ಬಿಡಿ. ಸೊ ಇಟ್ಸ್ ಟು ಟಾಕ್ಸಿಕ್. ಸ್ವಲ್ಪ ಮಟ್ಟಿಗೆ ಓಕೆ, ಬಟ್ ನಾಯಿ ಮರಿಗಳಿಗೆ ಜಾಸ್ತಿ ಹಾಲ್ಗಳನ್ನ ನಾನಂತೂ ರೆಕಮೆಂಡ್ ಮಾಡಲ್ಲ, ಹಾಕಕ್ಕೂ ಹೋಗ್ಬಾರ್ದು. ಬೈ ಬಾಯ್ ಬೈ ಬಾಯ್. ನಾನು ನಿಂಗೆ ಆಮೇಲೆ ಏನಾದ್ರು ತಂದ್ಕೊಡ್ತೀನಿ, ಓಕೆನಾ? ಎಲ್ಲ ಒಂದ್ ಕಡೆ ಸ್ಯಾಟಿಸ್ಫೈ. ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋಷ್ಟಲ್ಲಿ ನಮ್ಮ ಅಮ್ಮ ನಾಷ್ಟಾನ ರೆಡಿ ಮಾಡ್ಬಿಟ್ಟವ್ರೆ. ನಾಷ್ಟ ಏನು ಅಂದ್ರೆ ದೋಸೆ ಚಿಕನ್ ಸಾರು. ಬನ್ನಿ ನಾಷ್ಟ ಮಾಡ್ಬಿಡೋಣ. ದೋಸೆ ಚಿಕನ್ ಸಾರು ನಮ್ಮಮ್ಮ ಇದು ಮಾತ್ರ ಮಸ್ತಾಗಿ ಮಾಡ್ತಾರೆ, ಒಂಥರ ನಂಗೆ ಫೇವ್ರೇಟ್ ಅನ್ಕೊಳ್ಳಿ. ಇಡ್ಲಿ ಚಿಕನ್ ಸಾರು ಹೆಂಗ್ ತಿಂತಾರೆ ಅದೇ ತರ ದೋಸೆ ಚಿಕನ್ ಸಾರು. ಮೇ ಬಿ ಒಬ್ಬೊಬ್ರು ತಿಂದಿರ್ತೀರಾ, ಯಾರ್ಯಾರು ತಿಂದಿರಾ ಕಮೆಂಟ್ ಹಾಕಿ. ಯಾರ್ಯಾರು ತಿಂದಿಲ್ಲ ಒಂದ್ಸಲ ಟ್ರೈ ಮಾಡಿ. ತುಂಬಾ 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 ಚೆನ್ನಾಗಿರುತ್ತೆ. ಟೈಮು 12:50. ಇವಾಗ ನಮ್ಮ DMsಗೆ ರಿಪ್ಲೈ ಮಾಡೋಣ. ತುಂಬಾ ಜನ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ಇವರಿಗೆಲ್ಲ ರಿಪ್ಲೈ ಮಾಡಬೇಕು. ಇನ್ನ ಬೇಜಾನೈತೆ, ಇವರೆಲ್ಲ ರಿಪ್ಲೈ ಮಾಡಬೇಕು. ಓಕೆ, ಎಲ್ಲ DMsಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಕೆಲವು DMsಗೆ ರಿಪ್ಲೈ ಮಾಡಿ ಇವಾಗ ಮತ್ತೊಂದು ಕೆಲ್ಸಕ್ಕೆ ಇನ್ನೊಂದು ಟಾಸ್ಕ್ ಬಂದಿದ್ದೀನಿ. ಸೊ ಇವತ್ತು ಮಾಡಬೇಕು ಅನ್ಕೊಂಡಿದ್ದೆ. ಇವಾಗೆಲ್ಲ ಎವ್ರಿ ಇಯರ್ ಮಾಡ್ತೀನಿ, ಬಟ್ ತೋರಿಸ್ಕೊಂಡಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಏನ್ ಮಾಡ್ತೀನಿ ಅಂತ. ಸೊ ಇವಾಗ ಪ್ಲಾನ್ ಏನಂದ್ರೆ, ನನ್ನ ಜೊತೆ ಆಕಾಶ್ ಬ್ರೋನು ಬಂದಿದ್ದಾರೆ. ಪ್ಲಾನ್ ಬಂದ್ಬಿಟ್ಟು ನನ್ನ ಕೈಲಾದಷ್ಟು ಒಂದಷ್ಟು ಜನಕ್ಕೆ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಅದೇ ಪ್ಲಾನ್ ಮುಖಾಂತರನೇ ನಾನು ಒಂದಷ್ಟು ಪಾರ್ಸಲ್ ಮಾಡಿಬಿಟ್ಟು ಯಾರಿಗೆಲ್ಲ ಇವಾಗ ಊಟದ ಟೈಮ್, ಆಲ್ರೆಡಿ ಇವಾಗ ಎಷ್ಟಾಗಿದೆ ಟೈಮು, 2 ಗಂಟೆ ಆಗಿದೆ ಟೈಮು. ಸೊ ಈ 2 ಗಂಟೆಗೆ ಊಟದ ಟೈಮಲ್ಲಿ ಯಾರಿಗೆ ಊಟದ ರಿಕ್ವೈರ್ಮೆಂಟ್ ಇದೆಯೋ ಅವ್ರಿಗೆ ಮಾತ್ರ ಕೊಡೋಣ ಅಂತ ನಿರ್ಧಾರ ತಗೊಂಡಿದ್ದೀನಿ. ಇದು ಇವತ್ತಿನ ಬರ್ಡೇ ಸ್ಪೆಷಲ್ ಆಗಿ ಮಾಡ್ತಾ ಇರೋದು. ಯಾಕೆ ಸ್ಪೆಷಲ್ ಡೇನೇ ಮಾಡ್ಬೇಕಂದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದಕ್ಕೋಸ್ಕರ ಅಂತ ಸ್ಪೆಷಲ್ ಡೇನೇ ಮಾಡ್ತೀನಿ. ಸೊ ವಾಟರ್ ಬಾಟಲ್ಸು ಎತ್ಕೊಂಡ್ವಿ. ಇವಾಗ ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಶುರು. ಸೊ ಗೈಸ್, ನಾನು ಅನ್ಕೊಂಡಿದ್ದ ಕೆಲಸ ಎಕ್ಸಾಕ್ಟ್ ಆಗಿ ಆಯ್ತು, ತುಂಬಾ ಚೆನ್ನಾಗೇ ಆಯ್ತು. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗ್ತಿದೆ. ಅದೇ ಇನ್ನೊಂದು 6 ನಿಮಿಷ ಆಯ್ತು 3 ಗಂಟೆ ಆಗ್ತಿದೆ. ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಇದೆಲ್ಲ ಸಿಂಪತಿಗೋಸ್ಕರ ಮಾಡ್ತಿದ್ದಾನೆ ಇವೆಲ್ಲ ಹಾಕಕ್ ಹೋಗ್ಬಿಡಿ. ಯಾಕೆಂದ್ರೆ ಇದು ನಾನು ಪ್ರತಿ ವರ್ಷ ಮಾಡ್ತಿದ್ದೆ, ಈ ವರ್ಷ ಮಾಡ್ತಿದ್ದೀನಿ. ಬಟ್ ಈ ಸತಿ ಡೈಲಿ ವ್ಲಾಗ್ಸ್ ಅಂತ ಕಾನ್ಸೆಪ್ಟ್ ಮಾಡಿದೀನಿ. ಸೊ ನನ್ನ ಬರ್ಡೇ ದಿವಸ ಡೈಲಿ ಈ ಡೇ ಏನಾಗ್ತಿದೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೊಂದು ನಡೆದಿದೆ. ಇದೊಂದು ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಬಟ್ ಈ ಸತಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಬಟ್ ಆಸ್ ವೆಲ್ ನಾನು ಇನ್ನ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಇನ್ನ ಜಾಸ್ತಿ ಜನಕ್ಕೆ ನಾನು ಹೆಲ್ಪ್ ಮಾಡಕ್ ರೆಡಿ ಇದ್ದೀನಿ. ನೋಡೋಣ, ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಒಂದು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋ ಅಭಿಪ್ರಾಯ ತುಂಬಾ ಇದೆ. ಇದೇ ತರ ಮಾಡ್ತಾ ಇರ್ತೀನಿ. ಇನ್ನ ನೋಡೋಣ ನೆಕ್ಸ್ಟ್ ಪ್ಲಾನ್ಸ್ ಏನೇ ನಡೀತು ಇವತ್ತಿನ ದಿವಸ. ಇವತ್ತಿಗೆ ಇದೊಂದು ಪ್ಲಾನ್ ನನ್ನ ಪ್ರಕಾರ ನಡೀತು. ಮತ್ತೆ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಂಪತಿ ವಿಡಿಯೋಕ್ಕೋಸ್ಕರ ಮಾಡ್ತವನೆ, ಹಂಗೆ ಮಾಡ್ಬೋದಲ್ಲ, ಬರೀ ಕೈಯಲ್ಲೇ ಕೊಡ್ಬೋದಲ್ಲ, ಬರೀ ಕೈಯಲ್ಲಿ ಬೆಜ್ಜಾನ್ ಕೊಟ್ಟಿದ್ದೀನಿ. ಇದು ನಾನು ಡೈಲಿ ಬ್ಲಾಗ್ಸ್ ಅಲ್ಲಿ ನಡೆದಿದ್ದ ದಿನ ಅಂತ ತೋರಿಸ್ತಾ ಇದೀನಿ ಅಷ್ಟೇ. ಇವಾಗ ಟೈಮ್ ಬಂದ್ಬಿಟ್ಟು 8:15. ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ತಗೊಂಡೆ. ಅದೊಂದು ಚಟುವಟಿಕೆ ನಡೆದಿದ್ದ ನಂತರ ಇವಾಗ ಮನೆಯವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರ ಜೊತೆ ಆಚೆ ಬರ್ಬೇಕಂತ ಅನ್ಕೊಂಡು ಇವಾಗ ಇವ್ರನ್ನ ಆಚೆ ಕರ್ಕೊಂಡ್ ಬಂದಿದ್ದೀನಿ. ಏನಾದ್ರು ತಿಂದು ಆರಾಮಾಗಿ ಎಂಜಾಯ್ ಮಾಡಿ ಸೊ ಮನೆ ಕರ್ಕೊಂಡು ಹೋಗ್ತೀನಿ. ಸೊ ಇಷ್ಟಿಗೆ ಮುಗಿಯುತ್ತೆ. ಇನ್ನು ಇದಾದ್ಮೇಲೆ ಏನು ನಡೆಯಲ್ಲ. ಮನೆಗೆ ಹೋದ್ಮೇಲೆ ಇನ್ನು DMs ಎಲ್ಲ ರಿಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದೇ ಕೆಲಸ. ಸೊ ಇವತ್ತಿಗೆ ನನ್ನ ಬರ್ಡೇ ಮುಗೀತು. ಇದೇ ನನ್ನ ಬರ್ಡೇ ಎಲ್ಲ ನಡೆದಿದ್ದ ದಿವಸ. ಇಷ್ಟೇ ನಡೆಯೋದು. ಆಸ್ ಎ ಮಿಡಲ್ ಕ್ಲಾಸ್ ಆಗಿ ಇನ್ನೇನು ನಡೆಯುತ್ತೆ, ನಮ್ಗೇನು ಲವರ್ಸ್ ಆಗಿ ವರ್ಷ ಇನ್ನೇನು ನಡಿಬೇಕಾಗಿತ್ತು. ಸೊ ಇಷ್ಟಕ್ಕೆ ನಡೆಯುತ್ತೆ. ಸೊ ಇಲ್ಲಿಗೆ ಎಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಬೈ ಬೈ.